ಗೋಲ್ಡನ್ ಲಿಟರ್ ಮಿಲ್ಕ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಪೆಟ್ರೋಲ್ ಸುಬ್ರಿ. ಇವತ್ತಿನ ವಿಶೇಷ ಏನಂತಂದರೆ, ನಿನ್ನೆ ಒಂದು ಕಸ್ಟಮರು ಭಾಳ ಕಡೆ ಎನ್ಕ್ವೈರಿ ಮಾಡಿ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಗೋಲ್ಡನ್ ಲಿಟರ್ ಮಿಲ್ಕ್ ಕಾಫಿ ಆರ್ಡರ್ ಮಾಡಿದರು. ಸೊ ಅವ್ರು ಬಂದುಬಿಟ್ಟು ಬಾಗಲಕೋಟೆಯಿಂದನೂ ಬಿಜಾಪುರದಿಂದನೂ ಬರ್ತಾ ಇದ್ದಾರೆ ಹುಬ್ಳಿಗೆ. ಸೊ ಇವಾಗ ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾದರೆ ಅವರು ಶಾಪಿಗೆ ಬರೋಕ್ಕಾಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಅವರು ರಿಂಗ್ ರೋಡಲ್ಲಿ ಬರ್ತಾ ಇದ್ದಾರೆ, ಹುಬ್ಳಿ ರಿಂಗ್ ರೋಡಲ್ಲಿ. ಸೊ ಆ ರಿಂಗ್ ರೋಡಲ್ಲಿ ಕೊಡಲಿಕ್ಕೆ ಇದು ಮಾಡ್ತಿದ್ದೇವೆ. ಬಟ್ ಏನಂತಂದರೆ ಅಂದರೆ ಬೇರೆ ವೀಡಿಯೋಗಳಲ್ಲಿ ಏನು ಮಾಡ್ತೀವಿ, ಜಸ್ಟ್ ನಾವು ವೀಡಿಯೋ ಮಾಡೋದು, ರಿವ್ಯೂ ತೊಗೊಳೋದು ಮಾಡ್ತೀವಿ. ಇವಾಗ ಕಂಪ್ಲೀಟ್ಲಿ ನಾವು ಮರಿ ಕೊಡೋದನ್ನು ಎಲ್ಲ ವೀಡಿಯೋಸ್ನು ಮಾಡ್ತಿದ್ದೇವೆ. ಸೊ ಯಾವ ಥರ ಮರಿ ಕೊಟ್ಟಾದ್ಮೇಲೆ ಅವ್ರು ಏನು ಮೇಂಟೈನ್ ಮಾಡಬೇಕು, ಸೊ ಯಾವ ಥರ ಮಾಡಬೇಕು ಅಂತ ನಾನು ಅದನ್ನು ಅಪ್ಡೇಟ್ ಮಾಡ್ತಿದ್ದೀನಿ. ಸೊ ಯಾವ ಥರ ನಾನು ಅಪ್ಡೇಟ್ ಮಾಡ್ತೀನಿ, ಸೊ ಅದನ್ನೆಲ್ಲ ನಿಮಗೆ ಹೇಳ್ತೀನಿ. ಕಸ್ಟಮರ್ ಅಲ್ಲಿ ಬಂದಿದ್ದಾರೆ. ಆ್ಯಕ್ಚುಲಿ ಅವರು ನಮಗಿಂತಾನೆ ಆಲ್ರೆಡಿ ವೇಟಿಂಗಲ್ಲಿ ನಿಂತಿದ್ದಾರೆ. ಬಟ್ ಸಾರಿ ಸರ್, ಯಾಕಂದರೆ ಭಾಳ ಲೇಟ್ ಆಯಿತು ಬರಲಿಕ್ಕೆ, ಸ್ವಲ್ಪ ವರ್ಕ್ ಇತ್ತು. ಸೊ ಅದರ ಸಂಬಂಧ ನೆಕ್ಸ್ಟ್ ಇವಾಗ ಹೋಗ್ತಾ ಇದೆ. ನಾವು ಹೋಗಿಬಿಟ್ಟು ಅದು ಯಾವ ಥರ ಪ್ರೊಸೀಜರ್ ಇರುತ್ತೆ, ಏನು ಕೊಡಬೇಕು ಊಟಕ್ಕೆ, ಮತ್ತು ಏನು ಕ್ಯಾಲ್ಸಿಯಮ್ಸ್ ಕೊಡಬೇಕು, ಯಾವ ಥರ ಮನೇಲಿ ಸೆಟ್ ಮಾಡ್ಕೋಬೇಕು, ಯಾವ ಥರ ಪೋಟಿ ಟ್ರೈನಿಂಗ್ ಕೊಡಬೇಕು, ಸೊ ಅದೆಲ್ಲ ನಾನು ಹೇಳ್ಕೊಡ್ತೀನಿ ಇವಾಗ. ಸೊ ಅದನ್ನು ಇವಾಗ ಕಸ್ಟಮರ್ ನಿಂತಿದ್ದಾರೆ. ಸೊ ಅವ್ರ ಕಡೆ ಹೋಗ್ಬಿಟ್ಟು ಸೊ ಏನೇನು ಅಪ್ಡೇಟ್ ಬೇಕು ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ನೀವು ಕೂಡ ಏನು ಮಾಡಿ, ವಿಡಿಯೋನ ನೋಡ್ತಾ ಇರಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ, ಮತ್ತು ಬೆಲ್ ಬಟನ್ ನೋಡ್ಬೋದು, ಮಿಸ್ ಮಾಡಲೇಬೇಡಿ. ಸೊ ವೇಟ್ ಮಾಡಿ ಗಾಯ್ಸ್. ನೀವು ನೋಡ್ಬೋದು ಗೋಲ್ಡನ್ ಲಿಟರ್ ಮೇಲ್ ಪಪ್ಪಿ ಅವ್ರು ಆರ್ಡರ್ ಮಾಡಿದರು. ಸೊ ಅವ್ರಿಗೆ ಕೊಡಲಿಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬಂದು ನಿಂತಿದ್ದಾರೆ ಕಸ್ಟಮರು. ನಾವಿಲ್ಲೇ ಬ್ಯಾಕ್ ಸೈಡ್ ಇದ್ದೀವಿ. ಐ ಥಿಂಕ್ ಅವ್ರ ಕಾರ್ ನೋಡ್ಬೋದು ನೀವು. ಸೊ ಅಲ್ಲಿ ಹೊಳ್ತಾ ಇದೆಯಲ್ಲ ರೈಟ್ ಸೈಡಿಗೆ, ಅದೇ ಅವ್ರ ಕಾರು. ಪೆಟ್ರೋಲ್ ಬಂಕ್ ಸೈಡಲ್ಲಿ ನಿಂತಿದ್ದಾರೆ. 1 ಮಿನಿಟ್ ನೋಡೋಣ. ಆ ಕಡೆ ಆಫ್ಟರ್ 3 ಮಂತ್ಸ್ ಅಂದರೆ ಪೆಡಿಗ್ರಿ ಕೊಡ್ತಿದ್ವಿ. ಓಕೆ, ಈ ರಾಯಲ್ ಕೆನಲ್ ಕೂಡ ಅದು ಕೊಡ್ತೀವಿ. ಯಾ ಸರ್. ಹಾಂ, ಬಟ್ ಈಗೇನಂತ ಅಷ್ಟೇ ಮರಿ ಹೆವಿ ಗ್ರೋತ್ ಇದೆಲ್ಲ ಸರ್ ಈಗ. ಸೊ ಇದು ರಾಯಲ್ ಕೆನಲ್ ಒಳಗೆ ಮೇಂಟೈನ್ ಮಾಡಿದ್ದೀವಿ ಸರ್ ನಾವು. ಸೊ ನೀವು ರಾಯಲ್ ಕೆನಲ್ ಮೇಂಟೈನ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚಲೋ. ಇದು ಜಲ್ ಬರ್ತಾ ಏನು ಬರ್ತೀರಿ ಅದು ರಾಯಲ್ ಕೆನಲ್ದ ಸಣ್ಣ ಇವು ಬರ್ತಾವ, ಕಾಳು ಸರ್, ಕಾಳು ಬರ್ತಾವೆ ಸರ್. ಒಂದು 15 ಮಿನಿಟ್ಸ್ ನೀವು ನೆನಾಕಿಡ್ಬೇಕು ರೀ ಉಗುರು ಬೆಚ್ಚ ನೀರೊಳಗೆ ಸರ್. ಒಂದು 15 ಮಿನಿಟ್ಸ್ ನೀವು ನೆನಾಕಿಟ್ರಿ ಅಂತಂದ್ರೆ ಸೊ ಅದು ದಪ್ಪ ಆಗ್ತದೆ ಸರ್ ಕಾಳು. ಸೊ ಅವಾಗ ಇಟ್ಬಿಡ್ಬೇಕು ಸರ್. ಇಮಿಡಿಯೇಟ್ಲಿ ತಿಂತೈತಿ. ತಿಂದ ತಕ್ಷಣ ಇಮಿಡಿಯೇಟ್ಲಿ ಒಂದು 10 to 15 ಮಿನಿಟ್ಸ್ ನೀವು ಔಟ್ಸೈಡ್ ಕರ್ಕೊಂಡು ಹೋಗ್ಬೇಕು ಸರ್. ಔಟ್ಸೈಡ್ ಕರ್ಕೊಂಡು ಹೋಗಿ ಸ್ವಲ್ಪ ವಾಶ್ರೂಮ್ ಮಾಡ್ತೀವಿ ಸರ್. ಒಂದು ಇಮಿಡಿಯೇಟ್ಲಿ ಊಟ ಮಾಡಿ ನೆಕ್ಸ್ಟ್ ಮೂಮೆಂಟಿಗೆ ನೀವು ಇದು ವಾಕಿಂಗ್ ಕರ್ಕೊಂಡು ಹೋಗಬೇಕು ಸರ್. ವಾಕಿಂಗ್ ಕರ್ಕೊಂಡು ಹೋದ್ರೆ ಅದು 1 ವಾರ ನೀವು ಸೆಟ್ ಮಾಡಿದೆ ಅಂದ್ರೆ ಸೊ ಅದಕ್ಕೆ ನೆಕ್ಸ್ಟ್ ಏನಾಗಿಬಿಡ್ತೈತಿ, ರೂಢಾಗ್ಬಿಡ್ತೈತಿ. ಅದಕ್ಕೆ ವಾಶ್ರೂಮ್ ಗಿಶ್ರೂಮ್ ಅಂದರೆ ಇಮಿಡಿಯೇಟ್ಲಿ ಹೋಗ್ಬಿಡ್ತೈತಿ ಸರ್, ಹೊರಗೆ ಹೋಗ್ಬಿಡ್ತೈತಿ. ಇಲ್ಲ ನಿಮ್ಗೆ ಬಗಳ್ತದೆ ನಂಗೆ ಬಿಡಿ ಅಂತ ನೀವು ಗೇಟ್ ತೆಗೆದ್ಬಿಟ್ರೆ ಇಮಿಡಿಯೇಟ್ಲಿ ಹೊರಗೆ ಹೋಗಿ ವಾಶ್ರೂಮ್ ಮಾಡಿ ಬರ್ತೀವಿ ಸರ್. ಹಾಂ ಸರ್. ವ್ಯಾಕ್ಸಿನ್ ಸರ್ ಈಗ 3 ಡೇಸ್ ನೀವು ಇನ್ನೂ ಸೆಟ್ ಮಾಡ್ಕೊಡಿ ಸರ್. ಆಫ್ಟರ್ 3 ಡೇಸ್ ನೀವೇನು ಮಾಡ್ತೀರಿ, ಒಂದು ಪಪ್ಪಿ ಡಿಪಿ ಅಂತ ಒಂದು ವ್ಯಾಕ್ಸಿನ್ ಮಾಡ್ತೀವಿ ಸರ್. ಸ್ಟಾರ್ಟಿಂಗ್ ಅದು ವ್ಯಾಕ್ಸಿನ್ ಮಾಡ್ತೀವಿ. ಸರೌಂಡಿಂಗ್ ನಿಮ್ದು ಎಲ್ಲೈತೆ ಸರ್ ಕ್ಲಿನಿಕ್. ಸೊ ನಂಗೆ ಅವ್ರಿಗೆ ಕಾಲ್ ಹಚ್ಕೊಡಿ ಸರ್. ಮತ್ತು ಅವ್ರಿಗೆ ಗ್ರೋತ್ ಚೆನ್ನಾಗೈತೆ ಅಂತ ಬೇರೆಗೆ ವ್ಯಾಕ್ಸಿನ್ ಕೊಡ್ತಾರೆ ಸರ್. ಸೊ ಪಪ್ಪಿ ಡಿಪಿನೇ ಕೊಡೋಣ ಸರ್ ಫಸ್ಟ್ ವ್ಯಾಕ್ಸಿನ್. ಪಪ್ಪಿ ಡಿಪಿನೇ ಕೊಡೋಣ ಸರ್. ಮತ್ತು ನೆಕ್ಸ್ಟ್ ವ್ಯಾಕ್ಸಿನ್ ಅದೇ ಡೇಟಿಗೆ ಇರ್ತದೆ ಸರ್. ಇವತ್ತು ಏನು ನಾಡ್ದೊಂದು 10ಗೆ ಮಾಡ್ಸಿರಿ ಅಂತ ಸರ್, ನೆಕ್ಸ್ಟ್ ಮಂತ್ 10ಗೆ ಇರ್ತದೆ ಸರ್. ಹಂಗೆ 3 ವ್ಯಾಕ್ಸಿನ್ಸ್ ಇರ್ತಾವೆ ಸರ್. 3 ವ್ಯಾಕ್ಸಿನ್ ಆದಮೇಲೆ ಡೈರೆಕ್ಟ್ಲಿ 1 ಇಯರ್ ಮಾಡಬೇಕು ಸರ್. 1 ಇಯರ್. ಮತ್ತು ಡಿ ವಾರ್ಮಿಂಗ್ ಒಂದು ಇರ್ತದೆ ಸರ್. ಡಿ ವಾರ್ಮಿಂಗ್ ಡಾಕ್ಟ್ರಿಗೆ ಹೇಳ್ತಾರೆ ಸರ್. ನಾನು ಕಾಲ್ ಹಚ್ಕೊಟ್ರೆ ನಾನು ಡಾಕ್ಟ್ರಿಗೆ ಅಪ್ಡೇಟ್ ಮಾಡ್ತೀನಿ ಸರ್. ಸೊ ಪಪ್ಪಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ನೋಡಿ ಸರ್? ಚಲೋ ಐತೆ ರೀ. ಫೋಟೋ ಅಪೇರೆನ್ಸ್ಕಿನ ಅದಕ್ಕಿಂತ ಡಬಲ್ ಐತೆ ಚಲೋ ಐತೆ. ಹೌದು ಸರ್. ಅದೇ ಟ್ರಾಲಿಂಗ್ ಮಾಡೈತಲ್ಲ ಸರ್, ಸ್ವಲ್ಪ ಅದನ್ನೆಲ್ಲ ಸುಸ್ತು ಸರ್. ತಲೆಗೆ ಬಿಟ್ಟಿದೆ ಸರ್. ಮನೆಯೊಳಗೆ ಎಲ್ಲ ವಾಕಿಂಗ್ ಮಾಡ್ಕೊಂಡ್ಬಂದೆ ಸರ್. ಚಲೋ ಐತೆ, ಫುಲ್ ಹೆವಿ ಸರ್. ಹಂಗೈತವ್ರಿ, ಚಲೋ ಐತ್ರಿ. ಫೋಟೋ ನೋಡಿದ್ದೇನೆ ಸರ್. 1 ಸೆಕೆಂಡು. ನಿಮ್ಮ ಅಕ್ಕ ಆ್ಯಕ್ಚುಲಿ ಈಗ ಫೀಡ್ ಮಾಡಿರಲ್ಲ, ಈಗ ಜಸ್ಟ್ ಕರ್ಡ್ ಕೊಟ್ಟೇನೆ ಸರ್. ಹಾಗಾದ್ರೆ ಈಗ ಫೀಡಿಂಗ್ ಮಾಡಿದ್ರೆ ಏನಾಗ್ತದೆ ಸರ್, ನೀವು ಟ್ರಾವೆಲಿಂಗ್ ಮಾಡ್ತಿರಲ್ಲ, ಉಲ್ಟಿ ಮಾಡ್ಕೋತಿದ್ದೆ ಸರ್. ಜಸ್ಟ್ ಕರ್ಡ್ ಕೊಟ್ಟಿದ್ದೀನಿ ಸರ್. ಟ್ರಾವೆಲಿಂಗ್ 3 ಅವರ್ಸ್ ಜರ್ನಿ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಇಲ್ಲ 2 ಅವರ್ಸ್ ರೀಚ್ ಆಗ್ತದೆ. 2 ಅವರ್ಸ್ ರೀಚ್ ಆದರೆ ಸರ್. ಆಫ್ಟರ್ ನೀವೇನು ಮಾಡಿ ಸ್ವಲ್ಪ ಒಂದು ಮಿಲ್ಕ್ ಅದು ಹಾಕ್ಬೋದಲ್ರಿ? ಇಲ್ಲ ಸರ್. ಇನ್ನೊಂದು ಸರ್, ಸ್ವೀಟ್, ಸಾಲ್ಟ್, ಮಸಾಲೆ ಐಟಮ್, ಮಿಲ್ಕ್ ಐಟಮ್ ಕೊಡಂಗೆ ಇಲ್ಲ ಸರ್. ಇದಕ್ಕೆ ಕೊಡಂಗಿಲ್ಲ ಸರ್. ಇವು 4 ಐಟಮ್ ಕೊಟ್ಟರೆ ಚಪಾತಿ ಕೊಡ್ಬೋದು ಸರ್.
after 3 months. ಆಫ್ಟರ್ 3 ಮಂತ್ಸ್ ಸರ್. ನೀವು ರೈಸ್ ಕೂಡ ಕರ್ಡ್ ರೈಸ್ ಕೂಡ ಕೊಡ್ಬೋದು, ಬಟ್ ರೈಸ್ನಾಗ ಸಾಲ್ಟ್ ಇರಬಾರ್ದು ಸರ್. ಸಾಲ್ಟ್ ಮತ್ತೆ ಸ್ವೀಟ್, ಸಾಲ್ಟ್, ಮಸಾಲ ಐಟಮ್. ಸ್ವೀಟ್ ಅಂದರೆ ಸಾಲ್ಟ್ ಮಸಾಲ ಐಟಮ್ ಮತ್ತೆ ಯಾವಾಗ ಕೊಡಂಗಿಲ್ಲ ಸರ್. ಅದು ಕೊಟ್ಟರೆ ಏನಾಗ್ತೈತಿ, ಅದಕ್ಕೆ ಸೈಡ್ ಎಫೆಕ್ಟ್ ಆಗ್ತೈತೆ ಸರ್. ಹಂಗಂದ್ರೆ ಈಗ 12 ಇಯರ್ಸ್ ಅದ್ರದ್ದು ಜರ್ನಿ ಸರ್, 12 ಇಯರ್ಸ್. ಸೊ 10 ಇಯರ್ಸ್ಗೆ ಅದ್ರ ಜರ್ನಿ ಫಿನಿಶ್ ಆಗ್ತದೆ. ಸೊ ಅಂದರೆ ಸ್ವೀಟ್ ಸ್ವಲ್ಪ ಮಸಾಲ ಭಾಳ ಎಫೆಕ್ಟ್ ಸರ್. ಅವೇನು ಕೊಡಂಗಿಲ್ಲ. ಆಮೇಲೆ ಕೊಡಂಗಿಲ್ಲ. ನಾವು ಮೊದಲು ಸಾಕಿದ್ವಿ. ಓಕೆ ಹೊರಗಿಂದ ಒಂದು ಜವಾರಿನಾಯಿ ಸಾಕಿದ್ವಿ. ಅದಕ್ಕೆ ಸಾಂಗ್ ಇದ್ದಾಗ ಈ ಪಪ್ಪಿ ಇದ್ರದ್ರಿ ಪಪ್ಪಿದ ಪೆಡಿಗ್ರಿ ಬರ್ತಿದ್ವಲ್ಲ, ಪೆಡಿಗ್ರಿ ಅದನ್ನ ಮೇಂಟೈನ್ ಮಾಡಿದ್ವಿ. 3 ತಿಂಗಳು ಆದ್ಮ್ಯಾಗ ನಾವು ಒಂದು 250 ಗ್ರಾಮ್ ಮಾರ್ನಿಂಗ್ ಒಂದು 7 to 8 ಒಳಗೆ ಕೊಡ್ತಿದ್ವಿ ಅದಕ್ಕೆ. ಮಧ್ಯಾಹ್ನ ಏನೂ ತಿಂತಿದ್ದಿಲ್ಲ, ಸಾಯಂಕಾಲ ತಿಂತಿತ್ತು. ಇದಕ್ಕೆ ಬೇಕಂದ್ರೆ ನೀವು ಮಧ್ಯಾಹ್ನ ನೀವು ಮಜ್ಜಿಗೆ ಕೊಡ್ಬೋದು ಸರ್. ನಿಮ್ಗೆ ಈ ಕ್ಲೈಮೇಟ್, ಬಿಸಿಲು ಕ್ಲೈಮೇಟ್. ಮಿಲ್ಕ್ ಯಾಕೆ ಬೇಡ ಅಂತೀರಿ ಸರ್? ಮಿಲ್ಕ್ ಕ್ಯಾಲ್ಸಿಯಂ ಇರ್ತಲ್ಲ ಅದ್ರ. ಕ್ಯಾಲ್ಸಿಯಂ ಇರ್ತದೆ ಸರ್, ಬಟ್ ಡೈಜೆಷನ್ ಆಗಿಲ್ಲ ಸರ್. ಅದಕ್ಕೆ ಡೈಜೆಟೋನ್ ಅಂತ ಒಂದು ಸಿರಪ್ ಕೊಡ್ತೀವಿ ಸರ್. ಈಗ ಜಸ್ಟ್ ನೀವು ರಾಯಲ್ ಕೆನ ಕೊಟ್ಟರು ಸರ್, ಯಾಕಂದ್ರೆ ಇದು ಮರಿ ಇರ್ತೈತಲ್ಲ, ಅದು ಕರೆಸ್ಕೊಳಕ್ಕೆ ಆಗಂಗಿಲ್ಲ ಸರ್. ಸೊ ಅದು ಹೆಂಗಾಗ್ಬಿಡ್ತೈತೆ ಸರ್, ಫುಡ್ ಇಟ್ಟ ತಕ್ಷಣ ಗಬ ತಿಂದ್ಬಿಡ್ತೈತಿ. ಸೊ ಅದು ಕರಗಬೇಕಲ್ಲ ಸರ್ ಹೊಟ್ಟೆ ಒಳಗಿಂದ, ಒಂದೊಂದು ಕರಗಂಗಿಲ್ಲ ಸರ್. ಅದ್ರ ಸಂಬಂಧ ಡೈಜೆಟೋನ್ ಅಂತ ಒಂದು ಕ್ಯಾಲ್ಸಿಯಂ ಕೊಡ್ತೈತೆ ಸರ್. ನೈಟ್ ಆಫ್ಟರ್ ಫುಡ್ ನೀವು ಒಂದು 3 ಡ್ರಾಪ್ಸ್ ಹಾಕಿದೆ ಅಂದರೆ ಡೈಜೆಷನ್ ಕರೆಕ್ಟ್ ಆಗ್ತೈತಿ. ಸೊ ಮೋಷನ್ ಒಂದು ಟೈಪ್ ಮಾಡೋದು, ಸೊ ಆ ಟೈಪ್ ಏನೂ ಪ್ರಾಬ್ಲಮ್ ಬರೋಲ್ಲ. ಇದು ಮತ್ತು ಪ್ರವಿ ಬೂಸ್ಟ್ ಅನ್ನೋದು ಎದಕ್ಕಂತಂದ್ರೆ ಬೋನ್ ಕರೆಕ್ಟಾಗಿ ಗ್ರೋತ್ ಆಗ್ತೈತಿ, ಮತ್ತು ಕೂದಲಾನು ಕರೆಕ್ಟಾಗಿ ಹೇರ್ ಆಗಿ ಕರೆಕ್ಟ್ ಅದ್ರ ಪ್ರಕಾರ ಏನು ಮಾಡೋದು. ಸ್ವಲ್ಪ ಚಾರ್ಟ್ ಅದು ಕಳಿಸ್ರಿ. ಚಾರ್ಟ್ ಐತೆ ಸರ್, ಅಪ್ಡೇಟ್ ಒಳಗಿರಿ, ಇದು ಟಚ್ ಒಳಗಿರಿ. ಎಸ್ ಸರ್. ನೀವು ಒಂದು ಎತ್ಕೊಂಡು ಹೇಳ್ತೀರಿ ಕುಡ್ದು ಕುಡಿದ್ರೆ ನೀವು ಹೋಗ್ಬಿಡ 10:30 ಆಗುತ್ತಲ್ಲ ಸರ್, ಕೊಡ್ಬೋದು ಸರ್. ಅದಕ್ಕೆ ಚಲೋ ಕೊಟ್ಟರೆ ನೋ ಪ್ರಾಬ್ಲಮ್ ಸರ್. ಬಟ್ ಏನಂತಂದ್ರೆ ಸರ್, ಸ್ವಲ್ಪ ಹೊರಗೆ ಅಡ್ಡಾಡ್ತಿದ್ದೆ ಸರ್ ಮನೆಯೊಳಗೆ. ಅದಿದ್ದು ಏನೋ ಸ್ವಲ್ಪ ಹೊರಗಿನ ತಿಂತೆ. ಈಗ ರೂಢ ಸರ್ ಅದಕ್ಕೆ, ಹೊರಗಿಂದ ಸೂ ಮುಟ್ಟಿದ್ನೆ, ಸೊ ಕಸ ತಿನ್ನೋದು ಮಾಡಿದ್ದೆ. ಸೊ ಅದೆಲ್ಲ ರೂಢ ಐತೆ ಸರ್. ಸ್ವಲ್ಪ ಅದು ಇಗ್ನೋರ್ ಮಾಡಲಿಕ್ಕೆ ನೀವು 1 ವೀಕ್ ಸರ್, 1 ವೀಕ್ ಇದು ಮಾಡಿದ್ದು ಇಲ್ಲ. ಥ್ಯಾಂಕ್ಸ್ ಪಪ್ಪ. ಇಡೀ ನಾನು ಬೆಳಗಾವಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಟ್ ಏನಂತಂದ್ರೆ ಸರ್, ಎಲ್ಲರೂ ಅಂತಾರೆ ಸೊ ಬ್ರೀಡ್ ಈ ಥರ ಐತಿ, ಈ ಥರ ಐತಿ. ಅದ್ರ ಬಗ್ಗೆ ಕೊಟ್ಟ ರಿಲೇಷನ್ ಫೋಟೋಕಿನ ಫೋಟೋದಾಗ ತೋರಿಸಿದ್ಕಿಂತ ಭಾಳ ಚಲೋ ಐತಿ. ಯಾ ಸರ್, ನಿಮ್ಗೆ ಓಕೆ ಐತಾ ಸರ್? ನಮ್ಮ ಕಡೆಯಿಂದ ಏನು ಇಲ್ಲ. ಮತ್ತೆ ನನ್ನ ಫ್ರೆಂಡ್ಸ್ ಭಾಳ ಮಂದಿ ಕೇಳ್ತಿರ್ತಾರೆ, ಸಜೆಸ್ಟ್ ಮಾಡ್ತಾರೆ. ಎಸ್ ಸರ್, ಎಸ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಗೈಸ್, ನಿಮಗೂ ಬೇಕಂದರೆ ಪೆಟ್ರೋಲ್ ಜುಬ್ಲಿ ಸ್ಟೋರ್ಗೆ ವಿಸಿಟ್ ಮಾಡ್ಲಿಕ್ಕೆ ಅಂದರೆ ಬಯೋದಲ್ಲಿ ನಂಬರ್ ಇರುತ್ತೆ, ಹೋಗಿ ಆರ್ಡರ್ ಹಾಕಿ. ಮತ್ತೇನಂತಂದರೆ 24/7 ನಿಮಗೋಸ್ಕರ ಪೆಟ್ರೋಲ್ ಜುಬ್ಲಿ ಎನಿ ಟೈಮ್ ಆ್ಯಕ್ಟಿವ್ ಇರುತ್ತೆ. ಸೊ ಯಾವಾಗ ಕಾಲ್ ಮಾಡಿ ಆರ್ಡರ್ ಹಾಕಿದ್ರು ಆಲ್ ಓವರ್ ಇಂಡಿಯಾ ಡೆಲಿವರಿ ಕೂಡ ಕೊಡ್ತೀನಿ. ಡೋಂಟ್ ವರಿ, ಮನೇಲಿ ಕುಂತು ಬರೀ ಆರ್ಡರ್ ಹಾಕಿ ಆ ಲೊಕೇಶನಲ್ಲಿ ಯಾವ ಥರ ನಾನು ತಲುಪಿಸ್ಬೇಕು ಅದನ್ನ ತಲುಪಿಸ್ಕೊಡ್ತೀನಿ. ಬಟ್ ಏನಂತಂದರೆ, ಸೊ ಯೂಟ್ಯೂಬಲ್ಲಿ ಕೂಡ ಡಾಗ್ಸ್ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ಕೊಳ್ಳಿ. ಏನೋ ವೀಡಿಯೋ ಇದ್ದರೂ ನಾನು ನಿಮ್ಗೆ ಅಪ್ಡೇಟ್ ಬರುತ್ತೆ. ಫೀಡಿಂಗ್ ಯಾವ ಥರ ಮಾಡಬೇಕು ಏನು ಅದೆಲ್ಲ ಬರುತ್ತೆ. ಹಿಂದ್ಗಡೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.